ಇದು ವಿಜಯ್ ಮಲ್ಯ ಪಾಡ್ಕಾಸ್ಟ್ ಮಾಡಿದಂತ ರಾಜಶಮಾನಿಯ ಲೈಫ್ ಜರ್ನಿ. ರಾಜಶಮಾನಿ ಇಂದೋರ್ನ ಯುವ ಉದ್ಯಮಿ. ಆರಂಭದ ದಿನಗಳಲ್ಲಿ ವಾಗ್ಮಿಯಾಗಲು ಪಟ್ಟಂತಹ ಕಷ್ಟಗಳ ನಡುವೆಯೇ ಇದೀಗ ಭಾರತದ ಹಿರಿಯ ಪಾಡ್ಕಾಸ್ಟ್ಗಳಲ್ಲಿ ಒಬ್ಬರಾಗಿ ಜನಪ್ರಿಯತೆಯನ್ನ ಪಡೆದಿದ್ದಾರೆ. ಜತೆಗೆ ಯಶಸ್ವಿ ಉದ್ಯೋಗವನ್ನಾಗಿ ಪರಿವರ್ತಿಸಿದ್ದಾರೆ. ರಾಜಶಮಾನಿ ಭಾರತದಲ್ಲಿ ಅತ್ಯಂತ ಪ್ರಸ್ತುತ ಯಶಸ್ವಿಯಾಗಿ ಬೆಳೆದಂತ ಉದ್ಯಮಿ, ಕಂಟೆಂಟ್ ಕ್ರಿಯೇಟರ್, ಫಿಗರಿಂಗ್ ಔಟ್ ಎಂಬಂತ ಪಾಡ್ಕಾಸ್ಟ್ ಮೂಲಕ ಚರ್ಚೆಯಲ್ಲಿದ್ದಾರೆ. ಫಿಗರಿಂಗ್ ಔಟ್ ಪಾಡ್ಕಾಸ್ಟ್ ನಡೆಸುತ್ತಾ ಉನ್ನತ ವ್ಯಕ್ತಿಗಳನ್ನ, ಅಮೀರ್ ಖಾನ್, ಕರಣ್ ಜೋಹರ್ ಮುಂತಾದವರನ್ನ ಸಂದರ್ಶನ ಮಾಡಿದ್ದಾರೆ. ಇತ್ತೀಚೆಗೆ ಮಧ್ಯದ ದೊರೆ ಶೋಮಾನ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ವಿಜಯ್ ಮಲ್ಯ ಜೊತೆಗೆ ನಡೆಸಿದಂತಹ 4 ಗಂಟೆಗಳ ಪಾಡ್ಕಾಸ್ಟ್ 20 ಮಿಲಿಯನ್ ವೀಕ್ಷಣೆಯನ್ನ ಕೇವಲ 4 ದಿನಗಳಲ್ಲಿ ತಲುಪಿತು. 8 ಬಿಲಿಯನ್ ವ್ಯೂಸ್ ಮತ್ತು ಲಕ್ಷಾಂತರ ಮಂದಿ ಚಂದಾದಾರರು ಅವರ ಪಾಡ್ಕಾಸ್ಟ್ ನ ಬಹುದೊಡ್ಡ ಆಸ್ತಿ. ರಾಜ್ ಅವರ ಯಾತ್ರೆ ಸಂಕಷ್ಟದಲ್ಲಿ ಪ್ರಾರಂಭವಾಯಿತು ನಿಜ. ಅವರ ಕುಟುಂಬದ ಆರ್ಥಿಕ ಸ್ಥಿತಿ, ಅವರ ತಂದೆಯ ಆರೋಗ್ಯ ಸಮಸ್ಯೆಗಳು ಮತ್ತು ವ್ಯಾಪಾರ ಕಷ್ಟಗಳ ಕಾರಣದಿಂದಾಗಿ ಬದಲಾಗಿತ್ತು. 16ನೇ ವರ್ಷದಲ್ಲಿ ಅವರು ಸಾಲ ಮಾಡಿ ಯೂಟ್ಯೂಬ್ ಟ್ಯುಟೋರಿಯಲ್ಗಳ ನೆರವಿನಿಂದ ಸೋಪ್, ಡಿಶ್ ವಾಶ್ ತಯಾರಿಕೆ ಉದ್ಯಮವನ್ನ ಆರಂಭ ಕೂಡ ಮಾಡಿದ್ರು. ಇದೀಗ ರಾಜ್ 200 ಕೋಟಿ ರೂಪಾಯಿಗಳ ವಹಿವಾಟನ್ನ ಹೊಂದಿರುವಂತಹ ಬಹುದೊಡ್ಡ ಕಂಪನಿಯ ಒಡೆಯ. ಜತೆಗೆ ದೇಶದ ಅತ್ಯಂತ ದೊಡ್ಡ ಉದ್ಯಮಿ ಎಂಬಂತ ಕಿರೀಟ ಅವರ ಮುಡಿಗೇರಿದೆ. ವಿದ್ಯಾಭ್ಯಾಸ ಬಗ್ಗೆ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸುವಂತಹ ವಿಡಿಯೋಗಳನ್ನ, ಪಾಡ್ಕಾಸ್ಟ್ ಅನ್ನ 2021ರಲ್ಲಿ ಅವರು ಆರಂಭ ಮಾಡ್ತಾರೆ ಮತ್ತು ಇನ್ಫ್ಲೂಯೆನ್ಸರ್ ಪಾಲುದಾರಿಕೆಗಳು ಸೇರಿದಂತೆ ವಿಭಿನ್ನ ಆದಾಯ ಮೂಲಗಳನ್ನ ಒಳಗೊಂಡಿದೆ. ಅವರು ಪ್ರತಿ ತಿಂಗಳು 1 ಕೋಟಿ ರೂಪಾಯಿಗಳಷ್ಟು ಆದಾಯವನ್ನ ಗಳಿಸ್ತಾರೆ. ವಾರ್ಷಿಕ ಆದಾಯ ಸುಮಾರು 15 ಕೋಟಿ ರೂಪಾಯಿಗಳಷ್ಟು ಇದೆ. ಯುನೈಟೆಡ್ ನೇಷನ್ ನ ಯುವ ಅಸೆಂಬ್ಲಿಯಲ್ಲಿ ಮಾಡಿದಂತಹ ಭಾಷಣ ಮತ್ತು 4 ಬಾರಿ ಟೆಡೆಕ್ಸ್ ಭಾಷಣಕಾರರಾಗಿ ಫೋರ್ಬ್ಸ್ ಇಂಡಿಯಾ ಮತ್ತು ಉದ್ಯಮಿಯಂತಹ ಪ್ರಮುಖ ಪಾಡ್ಕಾಸ್ಟ್ಗಳಲ್ಲಿ ಜನಪ್ರಿಯತೆಯನ್ನ ಪಡೆದಿದ್ದು ರಾಜ್ ಅವರ ಸಾಧನೆ. ಬಹುಮುಖ ಉದ್ಯಮಿಯಾಗಿರುವ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ವಿಜಯದ ಹೆಗ್ಗುರುತು ಮೂಡಿಸಿರುವ ರಾಜ್ ವಿಜಯ್ ಮಲ್ಯ ಸಂದರ್ಶನದ ಪಾಡ್ಕಾಸ್ಟ್ಗಳಲ್ಲಿ ತಮ್ಮ ಸ್ಥಾನವನ್ನ ಡಿಜಿಟಲ್ ಲೋಕದಲ್ಲಿ ಮತ್ತಷ್ಟು ದೃಢಗೊಳಿಸಿದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸುವ ವಿಡಿಯೋಗಳ ಪಾಡ್ಕಾಸ್ಟ್ ಅನ್ನ 2021ರಲ್ಲಿ ಶುರು ಮಾಡಿದ ರಾಜ್ ಕ್ರಿಯೇಟಿವ್ ಕಂಟೆಂಟ್ ಗಳಿಂದ ಅವರ ಡಿಜಿಟಲ್ ಪ್ರೆಸೆನ್ಸ್ ಬೃಹದಾಕಾರವಾಗಿ ಬೆಳೆಯಿತು. ಇತ್ತೀಚೆಗೆ ರಾಜ್ ನಡೆಸಿದ ಮಧ್ಯದ ದೊರೆ ವಿಜಯ್ ಮಲ್ಯ ಜೊತೆಗಿನಂತಹ ಸಂದರ್ಶನ ಹೊಸ ಸೆನ್ಸೇಷನ್ ಅನ್ನೇ ಕ್ರಿಯೇಟ್ ಮಾಡಿತು. 2024ರಲ್ಲಿ ರಾಜಶಮಾನಿ ಅವರ ಶುದ್ಧ ಆಸ್ತಿ $11 ಮಿಲಿಯನ್ ಅಂತ ಅಂದಾಜಿಸಲಾಗಿದೆ.